ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದಲ್ಲ, ನಮ್ಮ ಅಮ್ಮನ ಚಿಕ್ಕಪ್ಪನ ಮಗನ ಮದುವೆ ಇದೆ ಅಂತ. ಅಂದರೆ ನನಗೆ ಅಜ್ಜನ ಮಗ ಆಗ್ತಾನೆ, ಮಾವ ಆಗ್ತಾನೆ. ಮಾವನ ಮದುವೆ ಇದೆ, ಇವತ್ತು ಹೋಗಬೇಕು. ನೆನ್ನೆ ರಿಸೆಪ್ಷನ್ ಇತ್ತು, ಅಲ್ಲಿಗೂ ಹೋಗೋಕ್ಕಾಗಿಲ್ಲ. ಅದಕ್ಕಿಂತ ಹಿಂದೆ ಕೂಡ ದೇವ ಕಾರ್ಯ ಅದೆಲ್ಲ ಇತ್ತು, ಎಲ್ಲದಕ್ಕೂ ಕರೆ ಆಗಿತ್ತು. ಆದರೆ ನಾನು ಹೋಗಲಿಲ್ಲ. ವಿಡಿಯೋದಲ್ಲೇ ಹೇಳಿದೆ. ಇದಾದ ನಂತರ ಕೂಡ ಊರಲ್ಲೂ ಕೂಡ ರಿಸೆಪ್ಷನ್ ಇತ್ತು, ಅಲ್ಲಿಗೂ ನಾನು ಹೋಗೋಕ್ಕಾಗಲಿಲ್ಲ. ಹಾಗಾಗಿ ಅವತ್ತು ನಾವು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ಆದರೆ ತುಂಬ ಮಳೆ ಇತ್ತು. ಮಧ್ಯಾಹ್ನ 3 ಗಂಟೆಗೆ ಶುರುವಾಗಿದ್ದು ರಾತ್ರಿ 10:30 11 ಗಂಟೆ ತನಕ ಗುಡುಗು ಸಿಡ್ಲು ಮಳೆ ಎಲ್ಲ ಇತ್ತು. ಹಾಗಾಗಿ ಮತ್ತೆ ನಮಗೆ ಅವತ್ತು ಕೂಡ ಅಲ್ಲಿ ಹೋಗೋಕ್ಕಾಗಲಿಲ್ಲ. ಹಾಗಾಗಿ ಬರೀ ನಾನು ಮದುವೆಗೆ ಇವತ್ತು ಮಾತ್ರ ಹೋಗಿ ಬರೋಂಥದ್ದು. ಅದಕ್ಕೆ ಬೆಳಗ್ಗೆ ಬೇಗ ಎದ್ದು ಬೇಗ ಹೋಗೋಣ ಅಂತ ಬೇಗ ಕೆಲಸ ಕೂಡ ಮಾಡ್ಕೊತಾ ಇದ್ದೀನಿ. ಅದೆಲ್ಲ ನಾವು ಫಸ್ಟ್ ಎದ್ದೊಳೆ ಕಸ ಹೊಡೆದ್ಬಿಟ್ಟು ಬಾಗಿಲಿಗೆಲ್ಲ ನೀರು ಹಾಕಿ ಬಂದೊಳೆ ಈಗ ನೆಲ ನಾವು ಕೂಡ ಒರೆಸ್ಕೊತಾ ಇದ್ದೀನಿ. ತಿಂಡಿ ಬಂದು ಸ್ವಲ್ಪ ಉಪ್ಪಿಟ್ಟು ಮಾಡೋಣ ಅಂತ ಇದ್ದೀನಿ. ಉಪ್ಪಿಟ್ಟು ಅಂದರೆ ನಮ್ಮ ಶ್ರೇಯಿಗೆ ಅಷ್ಟೊಂದು ಇಷ್ಟ ಆಗಲ್ಲ. ಮನೇಲಿ ಮಾಡಿರೋದು ಇಷ್ಟ ಆಗಲ್ಲ ಅವನಿಗೆ. ಹೋಟ್ಲಲ್ಲಾದರೆ ತುಂಬ ಇಷ್ಟಪಟ್ಟು ತಿಂತಾನೆ. ಮನೇಲಾದರೆ ಒಂದೇ ಸಲ ಒಂದು ಸ್ವಲ್ಪ ಮಾತ್ರ ತಿಂತಾನೆ. ಆದರೆ ನನಗೆ ಬೇರೆ ಯಾವುದೂ ತಿಂಡಿ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಹಾಗಾಗಿ ತಿಂಡಿ ಬಂದು ಇವತ್ತು ಉಪ್ಪಿಟ್ಟನ್ನೇ ಮಾಡ್ತಾಯಿದ್ದೀನಿ. ಗುಡ್ ಮಾರ್ನಿಂಗ್. ಬೆಳಗ್ಗೆಯಿಂದ ವ್ಲಾಗ್ ಅಷ್ಟೊಂದು ಮಾಡೋಕ್ಕಾಗಲೇ ಇಲ್ಲ. ಅದು ಹಾಂ, ತಲೆ ಬಾಚ್ಕಷ್ಟೇ. ಅಯ್ಯೋ, ಇದರಲ್ಲಿ ಇದೈತೆ ನೋಡು, ತಲೆ ಬಾಚ್ಕೊಳಂಗಿಲ್ಲ, ಏನಿಲ್ಲ. ಏನು ಹೇಳೋ, ಇಲ್ಲ ಅದು ಯಾಕಂಗೆ ಬೆವರು ಹೋಗಿದೆಯಾ? ಇಡೀ ಬಟ್ಟೆ ಗಿಟ್ಟೆ ಎಲ್ಲ ಬೆವರು ಹೋಗಿದ್ದಾನೆ. ಕಾರು ಕಲಿಯೋ ಹುಚ್ಚಿಗೆ ಅಲ್ಲಿ ತೆಗಿಯೋಣ, ಇಲ್ಲಿ ತೆಗಿಯೋಣ, ಅಲ್ಲಿ ನಿಲ್ಸೋಣ, ಇಲ್ಲಿ ನಿಲ್ಸೋಣ, ತಲೆ ಬಾಚ್ಕೊಳ್ಳೋಣ, ಏನೂ ಇಲ್ಲ. ಹೊರಟ್ವಿ. ಇವತ್ತು ಊರಲ್ಲಿ ಕೂಡ ಚೌಲ ಇದೆ. ಅಂದರೆ ನಮ್ಮನೆ ಚಿಕ್ಕಪ್ಪನ ಮೊಮ್ಮಗಂದು ಇವತ್ತು ಚೌಲ. ಹಾಗಾಗಿ ಅಲ್ಲಿಗೂ ಒಂಚೂರು ಹೋಗಿ ಅಲ್ಲಿಗೂ ಹೋಗೋಣ ಅಂತ ಅಂತಿದ್ದಾರೆ ನಮ್ಮ ಮನೆಯವರು. ಲೇಟ್ ಆಗುತ್ತೇನೋ ಗೊತ್ತಿಲ್ಲ. 7:15ಗೆ ಮುಹೂರ್ತ ಮುಗಿದೋಗಿದೆ. ನಾವು ಮುಹೂರ್ತ ಆದಮೇಲೆ ಹೋಗ್ತಾ ಇದ್ವಿ. ನಿನ್ನೆ ರಿಸೆಪ್ಷನಿಗೂ ಕರೆದಿದ್ರು, ಅಲ್ಲಿಗೆ ದೇವ ಕಾರ್ಯಕ್ಕೆ ಎಲ್ಲದಕ್ಕೂ ಕರೆದಿದ್ರು. ನಾವೆಲ್ಲೂ ಹೋಗಲಿಲ್ಲ. ನಿನ್ನೆ ಹೋಗೋಣ ಅಂತ ಅಂದೆ. ನಮ್ಮ ಮನೆಯವ್ರು ಯಾಕೋ ಗೊತ್ತಿಲ್ಲ, ಅವ್ರಿಗೆ ಹೋಗಬೇಕು ಅಂತ ಅನ್ನಿಸ್ಲಿಲ್ಲ ಏನೋ. ಅವ್ರು ಸುಮ್ಮನೆ ಯಾಕೋ ನನಗೆ ಇದು ಹೋಗಬೇಕು ಅನ್ನಿಸ್ತಿಲ್ಲ ಅಂದರು. ಮತ್ತು ನಾನು ಅವ್ರಿಗೆ ಒತ್ತಾಯ ಮಾಡೋಕ್ಕೆ ಹೋಗಲಿಲ್ಲ, ಸುಮ್ಮನೆ ಆದೆ. ನಾಳೆ ರಿಸೆಪ್ಷನ್ ಕೂಡ ಇದೆ ಸಂಜೆ ಊರಲ್ಲಿ, ನಮ್ಮ ಅಜ್ಜನ ಊರಲ್ಲಿ. ಅಲ್ಲಿಗೂ ಹೋಗ್ತೀವೋ ಇಲ್ಲ ಅನ್ನೋದು ಗೊತ್ತಿಲ್ಲ. ಇವ್ರು ಬೇಡ ಅಂತಿದ್ರು, ಇಲ್ಲೇ ಒಂದೇ ಸಲ ಹೋಗಿ ಬರೋಣ ಅಂತಿದ್ರು. ದೂರ ಆಗುತ್ತೆ, ಮತ್ತು ರಾತ್ರಿ ಬೇರೆ ಅಲ್ಲ. ಈಗ ಗುಡುಗು ಮಿಂಚು ಮಳೆ ಅದೆಲ್ಲ ಶುರುವಾಗುತ್ತಲ್ಲ, ಅದಕ್ಕಾಗಿ ಊರಲ್ಲೂ ಚೌಲ ಎಷ್ಟೊತ್ತಿಗೆ ಏನು ಅಂತನೂ ಗೊತ್ತಿಲ್ಲ. ಇವ್ರು ಹೋಗಿದ್ರು, ಆವಾಗ ಬೆಳಗ್ಗೆನೇ ಬಂದರು ಬೇಗ ಹೋಗಿ. ಇವ್ರ ಪಕ್ಕದ ಮನೆಯವ್ರಿಗೂ ನೀರು ಖಾಲಿ ಆಗಿತ್ತು ಅಂತ ಅವರು ಪದೇ ಪದೇ ಫೋನ್ ಮಾಡ್ತಾಯಿದ್ರು. ನನಗೆ ಅಲ್ಲಿ ಪೈಪ್ ತೆಗೆದು ಬಿಟ್ಟಿದ್ದಾರೆ. ಹಾಗಾಗಿ ನನಗೆ ಅದು ಪೈಪನ್ನ ಜಾಯಿಂಟ್ ಮಾಡೋಕ್ಕೆ ಬರಲ್ಲ. ಅದು ಇವರಿಗೇ ಕಷ್ಟ ಆಗುತ್ತೆ. ಅದು ನಮಗೂ ನೀರು ಅವರಿಗೂ ನೀರು ಅಲ್ಲ. ಹಾಗಾಗಿ ಬೇಗ ಬಂದ್ರಿ ಇವರು. ಊರಲ್ಲಿ ಚೌಲನೂ ಎಷ್ಟೊತ್ತಿಗೆ ಏನು ಅಂತಲೂ ಗೊತ್ತಿಲ್ಲ. ಹೋಗಿ ಒಂದು 10 ನಿಮಿಷ ಇದ್ದು ಹೋಗೋಣ ಅಂತ ಹೇಳಿದ್ರು. ಒಂದಿನ ಗೇಟ್ ಹಾಕೋ, ನಿನ್ನೆ ಹೇಳಿದ್ರು ಸಂಜೆ ಬರಬೇಕಿದ್ರೆ ಒಂದು ಅರ್ಧ ಗಂಟೆಗೆ ಹೋಗಿ ಬರೋಣ ಅಂದಿದ್ರು. ಇವತ್ತು ಬೆಳಗ್ಗೆನೇ ಹೋಗಿಬಿಡೋಣ ಅಂತಿದ್ರು. ಅದೇ ಈಗ ಊರಿಗೆ ಹೋಗಿ ಅಲ್ಲಿಂದ ಸಾಗರ ಹೋಗ್ತೀವಿ. ಹಾಂ, ಪಾಪ ಮರ್ತ್ಬಿಟ್ಟೆ ನಾನು. ಓಹೋ, ಮೈತ್ರಿ ಬಂದೇಳ ಅದ ಅಲ್ಲಿ ಕ್ಯಾಮ್ರಾದಾಗ ಕಾಣ್ತೇಳ. ಹಾಂ, ಯಶಸ್ ನಿಮ್ಮ ಅಮ್ಮ ಬಂದಿರಲ್ಲ. ಓ, ಅಭಿ ಇದ್ದಾರೆ. ಒಂದು ನಿಮಿಷ ನೋಡ. ಹೋಗಿ ಚೌಲ ನಡೀತಾ ಇತ್ತು, ಅಂದರೆ ಮುಗ್ದಿತ್ತು. ಕೂದಲೆಲ್ಲ ತೆಗೆದಾಗಿತ್ತು ಅಷ್ಟೇ.
ಅವನಿಗೆ ಅದು ಹಾಲು ಎಲ್ಲ ಹಾಕಿ ಸ್ನಾನ ಮಾಡಿಸಿ ನೀರು ಹಾಕಿ ನಾವು ಹಾಗೆ ಹೊರಟ್ವಿ. ಆಮೇಲೆ ಕೂರಿಸ್ತಾರೆ, ಆದರೆ ನಾನು ಕೂರಿಸೋ ತನಕ ಇರಲಿಲ್ಲ, ಯಾಕಂದರೆ ನಂಗೆ ಮತ್ತೆ ಮದುವೆ ಮನೆಗೆ ಲೇಟ್ ಆಗಿಬಿಡುತ್ತೆ ಅಂತೇಳಿ, ಯಾಕಂದರೆ ಯಾವ ಇದಕ್ಕೂ ಹೋಗಿಲ್ಲ, ಅಟ್ಲೀಸ್ಟ್ ಇಲ್ಲೇ ಸ್ವಲ್ಪ ಬೇಗ ಹೋಗೋಣ ಅಂತ ಹಾಗೆ ನಾವು ಹೊರಟ್ವಿ. ಆಮೇಲೆ ಇನ್ನೊಂದು ದಿನ ಊಟ ಇಟ್ಕೊತಾರೆ, ಹಾಗಾಗಿ ಆವಾಗ ಗಿಫ್ಟ್ ಏನಾದರೂ ಕೊಟ್ಟರಾಗುತ್ತೆ ಅಂತ ಹೊರಟ್ವಿ. ನಾವು ಬಂದಾಗ 11:45 ಏನೋ ಆಗಿತ್ತು. ಆವಾಗ ದಾರೆ ಎಲ್ಲ ಮುಗಿಸಿ ರೆಡಿಯಾಗಿ ಮದುಮಕ್ಕಳು ಜಸ್ಟ್ ಬಂದು ನಿಂತಿದ್ರು. ನಾವೇ ಫಸ್ಟು ಹೋಗಿ ಫೋಟೋಕ್ಕೆ ಅಂತ ನಾವೆಲ್ಲ ಫ್ಯಾಮಿಲಿಯವರು ಹೋಗೋಣ ಅಂತ ಸ್ಟೇಜ್ ಮೇಲೆ ನಿಂತ್ಕೊಂಡಿದ್ವಿ. ಇವನು ನಮ್ಮಮ್ಮನ ಚಿಕ್ಕಪ್ಪನ ಮಗ, ಈ ಕಡೆ ಸೂಟ್ ಹಾಕ್ಕೊಂಡಿದ್ದಾರಲ್ಲ ಅವರು ನಮ್ಮಮ್ಮನ ಚಿಕ್ಕಪ್ಪ, ಅವ್ರು ಹುಬ್ಳಿಲಿ ಇರೋದು. ಚಿಕ್ಕಮ್ಮನ್ನು ತೋರಿಸ್ತೀನಿ, ಅಮ್ಮನ ಚಿಕ್ಕಮ್ಮ ಅಂದರೆ ನಂಗೆ ಅಜ್ಜ ಅಜ್ಜಿ ಆಗ್ತಾರೆ, ನಮ್ಮ ಶ್ರೇಯುಗೆ ಮುತ್ತಜ್ಜಿ ಆಗ್ತಾರೆ. ನೀವೆಲ್ಲ ನಗ್ಬೋದು, ಇಷ್ಟು ಸಣ್ಣ ಇದ್ದಾರೆ ಅಂತ. ಅದು ಹಾಗೇನೆ ನಮ್ಮ ಅಮ್ಮನಕ್ಕಿಂತ ಚಿಕ್ಕವರು ಇವರು, ನಮ್ಮಮ್ಮನ ಚಿಕ್ಕಪ್ಪ ವೇದಮೂರ್ತಿ ಅಂತ, ಅವರು ಅರ್ಚನಾ ಅಂತ. ನಾವು ಅಜ್ಜ ಅಜ್ಜಿ ಅನ್ನಲ್ಲ, ಮೂರ್ತಿ ಕಕ್ಕ ಅಂತೀನಿ, ಅವರಿಗೆ ಅರ್ಚನಾ ಆಂಟಿ ಅಂತ ಹೇಳ್ತೀನಿ. ಅವ್ರ ಮಗ ಇವನು US ಅಲ್ಲಿದ್ದಾನೆ, ಅವನು ಕೂಡ ಇಂಜಿನಿಯರು, ಹುಡುಗಿ ಕೂಡ ಇಂಜಿನಿಯರು. ಈ ಥರ ವೀಡಿಯೋಗಳೇನೆಂದರೆ ಹಾಗೆ ರಿಯಲ್ಲಾಗಿ ಹಾಕಿದ್ರೆ ನಿಮಗೂ ಇಷ್ಟ ಆಗುತ್ತೆ. ನಾವು ಸ್ಟೇಜ್ ಮೇಲೆ ನಿಂತಿದ್ವಿ, ಅಲ್ಲಿ ಒಂದು ಏರ್ ಕೂಲರ್ ಹಾಕಿದ್ರು, ಎಲ್ಲ ಅದ್ರ ಎದುರುಗಡೆ ಬಂದು ನಿಲ್ತಾಯಿದ್ವಿ, ಅಷ್ಟು ಸೆಕೆ ಇತ್ತು. ಫಸ್ಟು ಅವರು ಫ್ಯಾಮಿಲಿಯವರೆಲ್ಲ ಫೋಟೋಸ್ನ ತೆಕ್ಕೊತಾ ಇದ್ರು, ನಾವೆಲ್ಲ ಇಲ್ಲೇ ಸೈಡಿಗೆ ನಿಂತಿದ್ವಿ. ಯಾಕಂದರೆ ಎಲ್ಲರೂ ಸ್ಟೇಜ್ ಮೇಲೆ ಬರೋಕ್ಕೆ ಶುರು ಮಾಡಿದ್ರೆ ನಮ್ಮದೆಲ್ಲ ತೆಗಿಯೋಕ್ಕಾಗಲ್ಲ ಅಂತ ಫಸ್ಟೇ ತೆಕ್ಕೊಂಡ್ಬಿಡೋಣ ಅಂತ ಹೇಳಿ ನಾವೆಲ್ಲ ಮೇಲೆ ನಿಂತಿದ್ವಿ. ಇವಾಗ ಅದೊಂದು ಚೆನ್ನಾಗಿ ಅನಿಸುತ್ತೆ, ಯಾಕಂದರೆ ಆಮೇಲೆ ಊಟ ಆದಮೇಲೆಲ್ಲ ಕೊನೆಗೆ ಹೋಗೋಣ ಅಂದರೆ ಒಬ್ಬರು ಸಿಕ್ಕರೆ ಒಬ್ಬರು ಸಿಗಲ್ಲ. ನಾವೆಲ್ಲ ಪ್ಲ್ಯಾನ್ ಮಾಡಿ ಫಸ್ಟ್ ಸ್ಟೇಜ್ ಮೇಲೆ ಎಲ್ಲರೂ ಬರೋದಕ್ಕಿಂತ ಮುಂಚೆ ನಾವೇ ಹೋಗಿ ನಿಂತಿದ್ವಿ, ಫಸ್ಟು ಫೋಟೋನ ತೆಕ್ಕೊಬಿಡೋಣ ಅಂತ. ಹಾಗೆ ನಾವು ಫೋಟೋ ತೆಗೆಸ್ಕೊಂಡರೆ ಊಟಕ್ಕೆ ಹೋದ್ವಿ, ಯಾಕಂದರೆ ನಮ್ಮ ಚಿಕ್ಕಮ್ಮರೆಲ್ಲ ಮತ್ತೆ ಮನೆ ದುಮ್ಸೋದಕ್ಕೆ ಅಲ್ಲೆಲ್ಲ ಸರಿ ಮಾಡಬೇಕಾಗುತ್ತೆ ಅಂತೇಳಿ ನಾವೆಲ್ಲ ಒಟ್ಟಿಗೆ ಊಟಕ್ಕೆ ಹೋಗಿ ಈಗ ಮತ್ತೆ ಬಂದ್ವಿ. ಆಮೇಲೆ ನಮ್ಮ ಅತ್ತೆ ಮಾವ ಮತ್ತೆ ಅವರು ಫೋಟೋ ತೆಗೆಸ್ಕೊತೀವಿ ಅಂತ ಇದ್ದರು, ಹಾಗಾಗಿ ನಾವು ಅಲ್ಲೇ ನಿಂತ್ಕೊಂಡು ಎಲ್ಲರೂ ನಾವು ನಿಂತ್ಕೊಂಡು ಮಾತಾಡ್ತಾ ಇದ್ವಿ. ಇನ್ನೊಂದು ದಿನ ಯಾವತ್ತಾದರೂ ವೀಡಿಯೋದಲ್ಲಿ ಎಲ್ಲರೂ ನಿಮಗೆ ಕರೆಕ್ಟಾಗಿ ಪರಿಚಯ ಮಾಡಿಕೊಡ್ತೀನಿ. ಇವಳು ನನ್ನ ಸಣ್ಣ ಮಾವನ ಮಗಳು, ಅಂದರೆ ನಮ್ಮ ಅಮ್ಮನ ಚಿಕ್ಕಪ್ಪನ ಮಗನ ಮಗಳು. ಅವಳು ಕೂಡ ಅವಳು ವೀಡಿಯೋ ಮಾಡಿ ಅಂತಿದ್ಲಂತೆ. ಅವಳು ಪಾಪ ತುಂಬ ನನ್ನನ್ನು ನೆನ್ಪು ಮಾಡಿದ್ಲಂತೆ, ಅಂದರೆ ನನ್ನನ್ನು ಬರೋಕ್ಕೆ ಕೇಳಿದರೆ ವೀಡಿಯೋ ಎಲ್ಲ ಮಾಡ್ತಾಯಿದ್ದೆ ಅಂತ ಹೇಳೋದ್ಲಂತೆ. ನಾನು ಅದೇ ನನಗೆ ಕೆಲವೊಂದು ಕಾರಣಗಳಿಂದ ನಂಗೆ ಹೋಗೋಕ್ಕಾಗಲೇ ಇಲ್ಲ. ಅದೇ ನಮ್ಮ ಅತ್ತೆ ನಾವು ಹೋಗ್ತಾ ಇದ್ದೀವಿ ಅಂತಿದ್ದೀವಿ, ಅವರು ಇಲ್ಲ ನಾವು ಒಂದು ಫೋಟೋ ತೆಗೆಸ್ಕೊತೀವಿ, ಫೋಟೋ ತೆಕ್ಕೊಟ್ಟು ಹೋಗಿ ಅಂತ ಹೇಳಿದ್ರು. ಆಮೇಲೆ ನಾನು ಅವರು ಸ್ಟೇಜ್ ಮೇಲೆ ಹೋಗೋದಕ್ಕೆ ಅಂತ ಅಲ್ಲಿ ನಿಂತಿದ್ರು, ಸುಮಾರು ಹೊತ್ತು ಕಾದ್ವಿ, ಯಾಕಂದರೆ ತುಂಬ ಜನ ಸ್ಟೇಜ್ ಮೇಲೆ ಹೋಗಿ ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ದರು. ಅವ್ರದ್ದು ಫೋಟೋ ಎಲ್ಲ ತೆಕ್ಕೊಟ್ಟು ಅವರು ಆ ಕಡೆ ಹೋದರು ಊರಿಗೆ. ನಾನು ಮತ್ತು ನಮ್ಮ ಮನೆಯವರು ಕೂಡ ನಾವು ಈ ಕಡೆ ಊರಿಗೆ ಬಂದ್ವಿ. ಅದೇ ಎಲ್ಲರೂ ಕರಿತಾಯಿದ್ರು ರಿಸೆಪ್ಷನ್ಗೆ ಬಾ ಅಂತ. ನನಗೂ ತುಂಬ ಹೋಗಬೇಕು ಅಂತ ಅನಿಸಿತ್ತು. ಈ ಸಲ ಯಾಕೋ ಗೊತ್ತಿಲ್ಲ, ಸ್ವಲ್ಪ ಬೇಜಾರಾಗಿತ್ತು. ಹಾಗೆ ಅದಕ್ಕೂ ಅಷ್ಟೇ, ಮತ್ತು ಅವತ್ತು ನಮಗೆ ತುಂಬ ಮಳೆ ಇತ್ತು ಅಂತಲೇ ಹೇಳಿದೆ ಅಲ್ಲ, ಹಾಗಾಗಿ ಹೋಗಲೂ ಇಲ್ಲ ನಾವು. ನಮ್ಮ ಮನೆಯವ್ರಿಗೆ ನಾನು ಹೋಗೋಣ ಅಂತ ತುಂಬ ಹೇಳಿದೆ, ಅವರು ಮನಸ್ಸಿದ್ರೆ ಹೋಗ್ಬಿಡೋಣ ಅಂತಾರೆ. ನಾನು ತುಂಬ ಕಾಡ್ಸೋದೇನು ಬೇಡ, ಅವರಿಗೆ ಯಾಕೋ ಅಷ್ಟೊಂದು ಮನಸ್ಸಿರಲಿಲ್ಲ, ನನಗಿಂತ ಜಾಸ್ತಿ ಅವರಿಗೆ ಸ್ವಲ್ಪ ಬೇಜಾರಾಗಿತ್ತಾ, ಹಾಗಾಗಿ ಮತ್ತು ನಾನು ಅವ್ರಿಗೆ ತುಂಬ ಒತ್ತಾಯ ಮಾಡಲಿಲ್ಲ. ಹಾಗಾಗಿ ನಾವು ಹೋಗಲಿಲ್ಲ. ಇವರು ನಮ್ಮ ಅಮ್ಮನ ತಮ್ಮ ಮತ್ತು ತಮ್ಮನ ಹೆಂಡತಿ. ನೋಡಿರ್ತೀರ ನನ್ನ ಚಿಕ್ಕಮ್ಮನ ಮಗನ ಮದುವೆಯಲ್ಲಿ, ನೋಡಿರ್ತೀರ, ತುಂಬ ಜನ ಮಿಸ್ ಆಗಿರ್ತಾರೆ. ನನ್ನ ಹಳೆ ವ್ಲಾಗ್ಗಳು ನೋಡಿದರೆ ಮತ್ತು ಹಳೆ ಸಬ್ಸ್ಕ್ರೈಬರ್ಸ್ ಎಲ್ಲ ಇದ್ದವರಿಗೆ ಗೊತ್ತಿರುತ್ತೆ. ಇದಾಗಿತ್ತು ಅಜ್ಜನ ಮನೆ ಮದುವೆ ವ್ಲಾಗು. ಆಮೇಲೆ ಇದು ನೆಕ್ಸ್ಟ್ ಡೇ ರಾತ್ರಿ ಕೂಡ ಚೆನ್ನಾಗಿ ಮಳೆ ಬಂದಿತ್ತು, ಕಾರ್ ಕೂಡ ಹೊರಗಡೆನೇ ಇತ್ತು.
ಹೆಚ್ಚಿಗೆ ನಾನೇನು ವ್ಲಾಗ್ ಮಾಡಲಿಲ್ಲ, ಯಾಕಂದರೆ ಏನೂ ಇರಲಿಲ್ಲ ನಾನು ಹೋದಾಗ. ದಾರೆ ಅದೆಲ್ಲ ಮುಗ್ದಿತ್ತು, ರಿಸೆಪ್ಷನ್ ಮಾತ್ರ ಇತ್ತಲ್ವ, ಅದ್ರದ್ದಷ್ಟೇ ನಾನೊಂದು ಸ್ವಲ್ಪ ವ್ಲಾಗ್ನ ಮಾಡಿಕೊಂಡೆ. ನೆನ್ನೆ ಏನೋ ನಾನು ಪ್ಲ್ಯಾನ್ ಏನೋ ಮಾಡಿರಲಿಲ್ಲ. ಮದುವೆ ಮನೆಗೆಲ್ಲ ಹೋಗಿ ಬಂದರೆ ಗೊತ್ತಲ್ವ, ಒಂಥರ ಸುಸ್ತಾದಂಗೆ ಆಗಿರುತ್ತೆ. ಏನೂ ಅಂದ್ಕೊಂಡಿರಲಿಲ್ಲ. ಅದಕ್ಕೆ ಬೆಳಗ್ಗೆ ಎದ್ದು ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಪೂರಿ ಮಾಡಿ ಸ್ವಲ್ಪ ಕ್ಯಾಪ್ಸಿಕಮ್ ಇತ್ತು, ಅದೆಲ್ಲ ಹಾಕಿ ಸಾಗು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಆಲೂಗಡ್ಡೆನೂ ಕೂಡ ತೆಗೆದಿಟ್ಕೊಂಡಿದ್ದೀನಿ. ಗೋಧಿ ಹಿಟ್ಟನ್ನು ಕೂಡ ಈಗ ಕಲಸೋಣ ಅಂತ ಕಲಿಸ್ತಾ ಇದ್ದೀನಿ. ನಾನು ಯಾವಾಗಲೂ ಏನು ಮಾಡ್ತಾಯಿದ್ದೆ ಅಂದರೆ, ಗೋಧಿ ಹಿಟ್ಟು ತಂದ ತಕ್ಷಣ ನಾನು ಎಲ್ಲದನ್ನು ಓಪನ್ ಮಾಡಿ ಬಾಕ್ಸಿಗೆ ಹಾಕಿ ಇಟ್ಕೊಬಿಡ್ತಾಯಿದ್ದೆ. ನನಗೊಬ್ಬರು ಸಬ್ಸ್ಕ್ರೈಬರ್ ಹೇಳಿದರು, ಆ ಥರ ಮಾಡಿಬಿಡಿ ಕೃಪಾ, ಹಾಗೆ ಗೋಧಿ ಹಿಟ್ಟನ್ನ ಇಟ್ಕೊಳ್ಳಿ, ಹಾಗೆ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಮತ್ತು ಅವ್ರು ಹೇಳಿದಾಗಿಂದ ನಾನು ಈಗ ಗೋಧಿ ಹಿಟ್ಟನ್ನ ಸುರ್ಗಿ ಇಡಲ್ಲ, ಹಾಗೆ ಇಟ್ಟಿರ್ತೀನಿ. ನಾನು ರಿಸೆಪ್ಷನಿಗೆ ಹೋಗಿಲ್ಲ ಅಂದೆಲ್ಲ, ಅಮ್ಮ ರಿಸೆಪ್ಷನಿಗೆ ಹೋಗಿದ್ರಂತೆ, ತುಂಬ ಚೆನ್ನಾಗಿತ್ತಂತೆ. ಸುತ್ತಮುತ್ತ ಎಲ್ಲ ಕಡೆ ಮಳೆ ಬಂತಂತೆ, ಆದರೆ ಅವರು ರಿಸೆಪ್ಷನ್ ಮಾಡೋ ಜಾಗದಲ್ಲಿ ಮಾತ್ರ ಸ್ವಲ್ಪನೂ ಮಳೆ ಬಂದಿಲ್ಲ ಅಂತೆ. ತುಂಬ ಚೆನ್ನಾಗಾಯಿತು. ಅವರು ತೋಟದಲ್ಲಿ ಒಂದು ಮನೆ ಕಟ್ಟಿದ್ದಾರೆ, ಅಲ್ಲಿ ರಿಸೆಪ್ಷನ್ ಮಾಡಿದ್ರಂತೆ. ತುಂಬ ಚೆನ್ನಾಗಾಯಿತು, ಬರಬೇಕಾಗಿತ್ತು ಅಂತ ಹೇಳಿದ್ರು. ಎಲ್ಲ ನಮ್ಮವರೇ, ಹತ್ತಿರದವರೆಲ್ಲ ಸೇರಿದ್ರಲ್ವ, ಇನ್ನೂ ಚೆನ್ನಾಗಿತ್ತು ಅಂತ ಹೇಳಿದ್ರು. ನೋಡೋಣ ನೆಕ್ಸ್ಟ್ ಇನ್ಯಾರ್ದಾರು ಮದುವೆ ಇರುತ್ತಲ್ಲ, ಆ ಟೈಮಲ್ಲಿ ಹೋದಾಗ ನಿಮಗೆ ಎಲ್ಲ ಇನ್ನೊಂದ್ಸಲ ತೋರಿಸ್ತೀನಿ. ಅವ್ರ ಮಗಳು ಕೂಡ ಒಬ್ಬಳಿದ್ದಾಳೆ, ಅವಳ ಮದುವೆಗಾದರೂ ಅಟ್ಲೀಸ್ಟ್ ಒಂದು 2 ಡೇಸ್ ಮುಂಚೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಅವಾಗ ಇನ್ನೇನಾಗುತ್ತೋ ಏನೋ. ಹಾಗೆ ನಿನ್ನೆ ಸಂಜೆ ಪಾತ್ರೆಗಳೆಲ್ಲ ತೊಳೆದಿದ್ದೆ, ಅದನ್ನು ಕೂಡ ಈಗ ಹಾಗೆ ಇಲ್ಲೇ ಆರು ಹಾಕ್ತಾ ಇದ್ದೀನಿ. ನಿನ್ನೆ ಮಳೆ ಬಂತು ಸಂಜೆ, ಅಂದರೆ ತುಂಬ ಚೆನ್ನಾಗೇನು ಬರಲಿಲ್ಲ, ಒಂದು ಸ್ವಲ್ಪ ಮಳೆ ಬಂತು. ನಾನು ಕಲ್ಲಂಗಡಿ ಹಣ್ಣು ತಿಂದು ಇಲ್ಲಿ ಎಸ್ತಿದ್ವಲ್ಲ, ಕಲ್ಲಂಗಡಿ ಬೀಜ ಹುಟ್ಟಿ ಬಳ್ಳಿ ಆಗಿದೆ. ಮತ್ತು ಬರೀ ಮಳೆ ಬರ್ತಾ ಇರೋದಕ್ಕೆ ತುಂಬ ಕಳೆ ಆಗಿದೆ. ನಿನ್ನೆ ಒಂದು ಸ್ವಲ್ಪ ಹೊತ್ತು ಕಳೆ ತೆಗೆದೆ ನಾನು, ಆದರೆ ಅದು ನನಗೆ ತೆಗಿಯೋಕ್ಕಾಗೋದೇ ಇಲ್ಲ. ಮಳೆ ಬಂದು ಹೋದ್ಮೇಲೆ ಒಂಚೂರು ತೆಗೆದೆ, ಆದರೂ ಗಟ್ಟಿ ಇದೆ. ಅಂದರೆ ತುಂಬ ಚೆನ್ನಾಗೇನು ಮಳೆ ಬರಲಿಲ್ಲ, ಸುಮಾರಿಗೆ ಮಳೆ ಬಂತು. ಮೊನ್ನೆನೂ ಬಂದಿತ್ತು. ಹಾಗಾಗಿ ಒಂದು ಸ್ವಲ್ಪ ಕ್ಲೀನ್ ಮಾಡಿದೆ. ಇನ್ನೊಂದಿನ ಯಾರನ್ನಾರು ಕೆಲಸದವ್ರನ್ನ ಕರ್ಕೊಂಡು ಇಡೀ ಹಿತ್ತಲು ಕ್ಲೀನ್ ಮಾಡಿಸ್ಬೇಕು. ಒಂದಷ್ಟು ಟೊಮೆಟೊ ಗಿಡ ಇದ್ದಿದ್ವಾ, ಅವನ್ನು ಕೂಡ ಅಲ್ಲೊಂದು ಸ್ವಲ್ಪ ಕಳೆ ತೆಗೆದು ಅಲ್ಲಿ ಒಂದು ಸ್ವಲ್ಪ ನೆಟ್ಟೆ. ಏನಂದರೆ ಈ ಸೈಡಿಗೆ ನೆಡಕ್ಕೆ ಬರೋಲ್ಲ, ಇದ್ರ ಬಿಸಿಲು ತಾಗುತ್ತೆ ಅಲ್ಲ, ಬಿಸಿಲು ತಾಗಿದ್ದಕ್ಕೆ ಸೈಡಿಗಿರೋ ಗಿಡಗಳೆಲ್ಲ ಸತ್ತೋಗೋಕ್ಕಾಗ್ಬಿಟ್ಟಿದ್ದಾವೆ. ಅಂದರೆ ಶಾಖ ಜಾಸ್ತಿ ಹೊಡೆಯುತ್ತೆ, ಒಂಥರ ಬಾಣಲಿಲಿ ಬಿಸಿ ಮಾಡ್ದಂಗೆ ಆಗಿಬಿಟ್ಟಿದ್ದಾವೆ ಸುಮಾರು ಗಿಡಗಳು. ನನ್ನ ಮನಿ ಪ್ಲ್ಯಾಂಟ್ ಅಂತೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಅದು ಕೂಡ ಹಾಗೆ ಆಗಿತ್ತು. ನಾನು ಇಲ್ಲಿಟ್ಟಿದ್ದೆ, ಅದಕ್ಕೆ ತೆಗೆದೀಗ ಇಲ್ಲಿಟ್ಟೆ. ನಿನ್ನೆ ಪಾತ್ರೆ ತೊಳೆದು ಇಲ್ಲೇ ಇಟ್ಟೋಗಿದ್ದೆ ಸಂಜೆ. ಮಳೆಯೆಲ್ಲ ನಿಂತ ಮೇಲೆ ಪಾತ್ರೆ ತೊಳೆದೆ. ಗುಡುಗು ಮಿಂಚು ಎಲ್ಲ ಇತ್ತು, ಮಳೆ ಮಾತ್ರ ಅಷ್ಟು ಜೋರಾಗಿ ಬಂದಿಲ್ಲ. ಆದರೆ ಊರಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ನಿನ್ನೆ ರಾತ್ರಿ ನಾನು ಏನೋ ತಿಂಡಿಗೆ ಏನೋ ಪ್ರಿಪೇರ್ ಮಾಡಲಿಲ್ಲ, ಯಾಕೋ ಗೊತ್ತಿಲ್ಲ, ಒಂಥರ ಮನಸ್ಸೇ ಇಲ್ದಂಗೆ ಆಗಿಬಿಟ್ಟಿದೆ. ನಿನ್ನೆ ಶ್ರೇಯುಗೆ ಅದಕ್ಕೆ ನನಗೆ ಯಾಕೋ ಏನೋ ಮಾಡಿಕೊಡ್ಬೇಕು ಅಂತ ಅನ್ನಿಸ್ಲಿಲ್ಲ. ಮದುವೆ ಮನೆಯಿಂದ ಮುಗಿಸ್ಕೊಂಡು ಬಂದ್ವಿ ಅಲ್ಲ, ಮದುವೆ ಮನೆ ವೀಡಿಯೋನೋ ಯಾಕೋ ಅಷ್ಟೊಂದು ಮಾಡಲಿಲ್ಲ, ನಾನು ಅಲ್ಲಿಗೆ ಮುಗಿಸ್ದೆ ಅದನ್ನು. ಅದರ ನೆಕ್ಸ್ಟ್ ಡೇ ಇದನ್ನು ಸೇರಿಸಿ ಹಾಕ್ತೀನೋ ಏನೋ ನನಗೂ ಗೊತ್ತಿಲ್ಲ. ಯಾಕೋ ಗೊತ್ತಿಲ್ಲ, ಒಂಥರ ಮನಸ್ಸೇ ಇಲ್ದಂಗೆ ಆಗಿಬಿಡ್ತು. ಆಮೇಲೆ ಬಂದವಳು ನಾನು ಏನೋ ಬರೀ ನೀರು ಕುಡಿದೆ ಅಷ್ಟೇ, ನಾನು ಊಟ ಮಾಡಲಿಲ್ಲ. ನಾವು ಫಂಕ್ಷನಲ್ಲಿ ಊಟ ಮಾಡಿದ್ರೆ ರಾತ್ರಿ ಊಟ ಮಾಡಲ್ಲ. ಶ್ರೇಯು ಮ್ಯಾಗಿ ತಿಂದ ಒಂದು ಸ್ವಲ್ಪ ಮಾಡಿಸ್ಕೊಂಡು ಸಂಜೆ. ಅವನಿಗೆ ಫಂಕ್ಷನ್ ಊಟ ಇಷ್ಟ ಆಗಲ್ಲ, ಅವನಿಗೆ ಮನೆ ಊಟನೇ ಇಷ್ಟ. ಆಮೇಲೆ ಏನಾದರೂ ಮಾಡಿಕೊಡು ಮಮ್ಮಿ ಪಲಾವ್ ಅಂದ. ನನಗೆ ಯಾಕೋ ಮನಸ್ಸಿಲ್ಲ ಮಗ ಅಂತ ಅಂದೆ. ಆಮೇಲೆ ಇದನ್ನು ಏನದು ನಮ್ಮ ಮನೆಯವ್ರಿಗೆ ಹೇಳಿದೆ, ಒಂದು ಫ್ರೈಡ್ ರೈಸ್ ತಂದು ಕೊಡಿ ಅಂತ ಹೇಳಿ. ಅವನಿಗೆ ಅದು ಇಷ್ಟ ಆಗುತ್ತೆ, ಅವನು ಅದನ್ನು ತಿಂದ. ನಾನು ಇವರು ಬರೀ ನೀರು ಕುಡಿದು, ನಾನು ಒಂಚೂರು ಮಾವಿನ ಹಣ್ಣಿನ ಸಾರಿತ್ತು ಅದನ್ನು ತಿಂದು ಹಾಗೆ ಹೋಗಿ ಮಲಗಿದೆ. ಎಚ್ಚರನೂ ಬೇಗ ಆಯಿತು, ಯಾಕೋ ಹೇಳ್ಬೇಕು ಅಂತಲೂ ಅನ್ನಿಸ್ಲಿಲ್ಲ. ಆಮೇಲೆ 5:45 ಎದ್ದು ಬಂದೆ. ಇವ್ರು ಹೋಗಿ ಮಾವಿನ ಹಣ್ಣು ಆರಿಸ್ಕೊಂಡು ಬಂದಿದ್ದರು. ನಾನು ಕರಿತಿದ್ರೆ ಯಾವಾಗಲೂ, ಇವತ್ತು ಯಾಕೋ ಕರೀಲಿಲ್ಲ. ಅದೇ ತಿಂಡಿಗೂ ಏನೂ ರೆಡಿ ಮಾಡ್ಕೊಂಡಿರಲಿಲ್ಲ, ಏನು ತಿಂಡಿ ಮಾಡೋದು ಅಂತ. ನಂಗೆ ನಿಜ ನೆನ್ನೆ ವ್ಲಾಗ್ ಜೊತೆಗೆ ಇದನ್ನು ಹಾಕೋದೇನೋ ಅಂತಲೂ ಐಡಿಯಾನೂ ಇಲ್ಲ. ನೋಡ್ತೀನಿ ಏನೇನು ಆಗುತ್ತೆ ಅಂತ. ಅನ್ನನೂ ಇಲ್ಲ, ಹಾಗಾಗಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡೆ. ಅನ್ನನೂ ಇಲ್ಲ. ದೋಸೆ ಹಿಟ್ಟಿದೆಯಾ ನೋಡಿದೆ, ದೋಸೆ ಹಿಟ್ಟು ಒಂದು ಚೂರಿದೆ, ಒಂದು ಇಬ್ಬರಿಗೆ ಆಗೋದಷ್ಟು ಇಲ್ಲ. ಇವತ್ತು ಗುರುವಾರ ಬೇರೆ, ನಾನು ತಿಂಡಿನೂ ತಿನ್ನಲ್ವಾ, ಹಾಗಾಗಿ ಒಂಚೂರು ಪೂರಿ ಮಾಡಿ ಅಟ್ಲಾಗ ಸಾಗು ಮಾಡಿಬಿಡೋಣ ಅಂತ. ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ನೋಡ್ತೀನಿ, ಆಲೂಗಡ್ಡೆನೇ ಇಲ್ಲ. ನಮ್ಮ ಶ್ರೇಯು ಆಲೂಗಡ್ಡೆ ಕರಿಯೋಣ ತಿನ್ನೋಣ, ಇಲ್ಲ ಮ್ಯಾಗಿ ದಿನಬಿಟ್ಟು ದಿನಕ್ಕೆ ಮ್ಯಾಗಿ ಮಾಡ್ಕೊತಾನೆ, 2 ಆಲೂಗಡ್ಡೆ ಹಾಕೊಂಡು ತಿಂತಾನೆ. ನಿನ್ನೆ ಮ್ಯಾಗಿ ನಾನೇ ಮಾಡಿಕೊಟ್ಟೆ. ಆದರೆ ಏನಾಗಿತ್ತು ಅಂದರೆ ಮ್ಯಾಗಿನ ಜಾಸ್ತಿ ಬೇಯಿಸ್ಬಿಟ್ಟಿದ್ದ, ಅದು ಒಂಥರ ಮುದ್ದೆ ಥರ ಆಗಿಬಿಟ್ಟಿತ್ತು. ಸ್ವಲ್ಪ ಕಮ್ಮಿ ಬಂದರೆ ಚೆನ್ನಾಗಿರುತ್ತೆ. ಪಾತ್ರೆ ತೊಳೆದಿದ್ದೆಲ್ಲ ಅದು ಈಗ ಒರೆಸಿದವನ್ನೆಲ್ಲ ತೆಗೆದಿಟ್ಟು ಇಲ್ಲಿ ಇದನ್ನು ಹಾಕಿದೆ. ಇನ್ನೊಂದು ಸ್ವಲ್ಪ ರಾತ್ರಿದು ಪಾತ್ರೆಗಳಿದ್ದಾವೆ, ಅದನ್ನು ಈಗ ತೊಳೆಯಲ್ಲ, ಕೊನೆಗೆ ತೊಳ್ಕೊತೀನಿ. ಸ್ವಲ್ಪ ಕಮ್ಮಿ ಇದೆ, ಹಾಗಾಗಿ ಟೀ ಕುಡ್ಕೊತೀನಿ. ಯಾಕೋ ಗೊತ್ತಿಲ್ಲ, ರಾತ್ರಿ ಊಟ ಮಾಡಿದಿರೋದಕ್ಕೇನೋ ಒಂಥರ ಸುಸ್ತು, ಏನೇನೋ ಒಂಥರ ಅಂತ ಅನಿಸ್ತದೆ. ಯಾಕೋ ಮನಸ್ಸಿಗೆ ಒಂಥರ ಸಮಾಧಾನನೇ ಇಲ್ಲದಂಗೆ ಆಗಿಬಿಟ್ಟಿದೆ. ವ್ಲಾಗ್ ಮಾಡಲೋ ಬೇಡ ಅಂತ ಈಗಂತೂ ಶುರು ಮಾಡಿದೆ. ಕಸ ಹೊಡೆದೆ, ಕಸ ತೆಗೆದಿಲ್ಲ, ಮರ ಬಿಟ್ಟು ಬಂದೆ. ಅದು ಮತ್ತೆ ಹಾಗೆ ಉದುರ್ತಾನೇ ಇರುತ್ತೆ. ಮಳೆ ಬಂದ ಮೇಲೆ ಹಣ್ಣಾಗಿರೋ ಎಲೆ ಎಲ್ಲ ಉದುರ್ತಾನೇ ಇರುತ್ತೆ. ಬೆಳಗ್ಗೆನೇ ಬಂದರೂ ಕಸ ಹೊಡೆದು ಒಳಗೆ ಹೋಗಿದ್ದೆ.
ಈಗೂ ಉದುರಿದೆ. ಮತ್ತೊಂದು ಸಲ ಕಸ ಹೊಡೆದು ಕಸ ತೆಗಿತೀನಿ. ಯಾವ್ದಾರು ಒಂದು ಗಿಡಕ್ಕೆ ಹಾಕ್ತೀನಿ, ಕಾಣಲ್ಲ ನಿಮಗೆ ಅನಿಸುತ್ತೆ. ಆಮೇಲೆ ಎಲ್ಲ ಗಿಡಗಳು ಇದಾಗಿಬಿಟ್ಟಿದ್ದಾವೆ, ಒಂಥರ ಹುಳ ಹತ್ತದಂಗೆ ಆಗಿಬಿಟ್ಟಿದ್ದಾವೆ. ಅವತ್ತು ಚಿನ್ನಿ ಬಂದಳು, ಒಂದಿಷ್ಟು ಔಷಧಿ ಹೊಡ್ಕೊಟ್ಟು ಹೋಗಿದ್ಲು. ನಿನ್ನೆ ಶ್ರೈಗೆ ಒಂಚೂರು ಔಷಧಿ ಹೊಡೆಯ ಅಂದರೆ ಅವನು ಹೊಡಿಲಿಲ್ಲ. ಎಲ್ಲ ಒಂಥರ ಹಿಂಗೆ ಮುಳ್ಟಿ ಹೋಗಿದ್ದಾವೆ ಗಿಡಗಳೆಲ್ಲ. ಔಷಧಿ ಹೊಡಿಬೇಕು ಇವತ್ತಾದರೂ. ನಾನೇ ಹೊಡೆಯೋಣ ಅಂದ್ಕೊಂಡೆ, ನನಗೂ ಕಳೆ ತೆಗೆದಲ್ಲ, ನನಗೂ ಯಾಕೋ ಸಾಕಾದಂಗೆ ಆಯಿತು. ಅವತ್ತು ಹಾಕಿರೋ ಕೊತ್ತಂಬರಿ ಇವಾಗ ಹೇಳ್ತಾ ಇದ್ದಾವೆ, ಅಲ್ಲೊಂದು ಎದ್ದಿದ್ದಾವೆ. ಹಿತ್ತಲು ಕ್ಲೀನ್ ಮಾಡಿಸ್ಬೇಕು ಫಸ್ಟು. ನಮ್ಮ ಮನೆಯವ್ರು ಅದೇ ಅಂತಾಯಿದ್ರು, ಮನೇನೂ ಕ್ಲೀನ್ ಮಾಡಿಸು ಯಾರನ್ನಾರು ಕರ್ಕೊಂಡು ಅಂತಿದ್ರು. ಯಾಕೋ ಅದು ನಂಗೆ ಮನಸ್ಸೇ ಇಲ್ದಂಗೆ ಆಗಿಬಿಟ್ಟಿದೆ. ನೋಡೋಣ ಏನೇನಾಗುತ್ತೆ ಅಂತ. ಶ್ರೈನ್ ಇನ್ನೇನು ಸ್ಕೂಲಿಗೆ ಬಿಟ್ಟು ಬಂದು ಶುರು ಮಾಡ್ತೀನೋ ಅಥವಾ ಅವ್ನು ಹೋಗೋದ್ರೊಳಗೆ ಮಾಡೋಕ್ಕಾಗಲ್ಲ ನನ್ನ ಕೈಯಲ್ಲಿ. ಅವನು ಕಳಿಸ್ಬಂದೆ ಮಾಡ್ಕೊಂಡು. ಇವಾಗ ಏನಂದರೆ ಸ್ವಲ್ಪ ಪದೇ ಪದೇ ಮಳೆ ಬಂತಲ್ವಾ, ಹಾಗಾಗಿ ತುಂಬ ಕಳೆ ಆಗಿಬಿಟ್ಟಿದೆ. ನಾನು ಅವಾಗವಾಗ ಸ್ವಲ್ಪ ಕಳೆನ ತೆಗಿತೀನಿ, ಗಿಡಕ್ಕೆ ನೀರು ಬಿಟ್ಟವಳು ಅಥವಾ ಮಳೆ ಬಂದ ತಕ್ಷಣ ತೆಗೆಯೋದು ಮಾಡ್ತಾಯಿದ್ದೆ. ಮೊನ್ನೆನೂ ಕೂಡ ಒಂದು ಸ್ವಲ್ಪ ಕ್ಲೀನ್ ಮಾಡಿದ್ದೀನಿ. ಆದರೆ ಕೆಲಸದವ್ರು ಬಂದು ಕ್ಲೀನ್ ಮಾಡಿದ್ರೆ ಒಂದು ಸಮಾಧಾನ ಅಂತ ಅನಿಸುತ್ತೆ. ಮತ್ತು ಡೇರೆ ಗಿಡಗಳು ಕೂಡ ಎಲ್ಲ ಬಿಟ್ಟಿದ್ದಾವೆ, ಅವನು ಕೂಡ ಸ್ವಲ್ಪ ಕವರಿಗೆಲ್ಲ ಮಣ್ಣು ತುಂಬಿಸಿ ಹಾಕೋಣ ಅಂತಲೂ ಅಂದ್ಕೊಂಡಿದ್ದೀನಿ. ಕೆಲಸದವಳಿಗೆ ಫೋನ್ ಮಾಡಿದ್ದೀನಿ, ಅವಳು ಅವತ್ತು ಬರ್ತೀನಿ ಇವತ್ತು ಬರ್ತೀನಿ ಅಂತಲೇ ಇದ್ದಾಳೆ. ಅದು ಯಾವಾಗ ಬರ್ತಾಳೋ ಗೊತ್ತಿಲ್ಲ. ನನಗೂ ನಮ್ಮನೆಯವ್ರನ್ನ ತೆಗಿಯೋಕ್ಕೆಲ್ಲ ಹೋಗಬೇಡ ಅಂದರೆ, ನಾನು ಸ್ವಲ್ಪ ಗಡಿ ಬಿಡಿ ಮಾಡೋದು ಜಾಸ್ತಿ. ಅಂದರೆ ಕಳೆ ತೆಗಿಬೇಕಿದ್ರೆ ನಂಗೆ ಕಳೆ ತೆಗೆಯೋದೊಂದೇ ತಲೆಯಲ್ಲಿ, ಸ್ವಲ್ಪ ಆ ಕಡೆ ಈ ಕಡೆ ನೋಡೋದು ಅದೆಲ್ಲ ಕಮ್ಮಿ. ಅದಕ್ಕೆ ನಮ್ಮನೆ ಹತ್ರ ಅವತ್ತೊಂದಿನ ಹಾವು ಬಂದಿತ್ತು. ಹಾಗಾಗಿ ಸ್ವಲ್ಪ ನಮ್ಮನೆಯವರು ಕಳೆಗಿಳೆ ತೆಗಿಬೇಡ, ಕೈ ಹಾಕಬೇಡ ಅಂತ ಬೈತಾರೆ. ಆದರೂ ನನಗೆ ಒಂದ್ಸಲ ಮನಸ್ಸು ತಡೆಯಲ್ಲ, ಒಂದೊಂದ್ಸಲ ತೆಗಿತೀನಿ. ಅದೇ ಕೆಲಸದವಳನ್ನ ಕರಿಬೇಕು ಅಂತ ಇದ್ದೀನಿ. ಇನ್ನೇನು ಶ್ರೇಯು ಹೋಗೋ ದಿನಗಳು ಕೂಡ ತುಂಬ ಬೇಗ ಬಂದು ಹೋಯಿತು. ಅದೆಷ್ಟು ಬೇಗ ರಜಾ ಕಳೆದು ಹೋಯ್ತಪ್ಪ ಅಂತ ಅನ್ನಿಸ್ತಾ ಇದೆ. ಎಲ್ಲ ಕುಡ್ದಾಯಿತು. ಈಗ ಸಾಗು ಮಾಡ್ತಾ ಇದ್ದೀನಿ. ಫಸ್ಟು ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ, ಆಮೇಲೆ ಕ್ಯಾಪ್ಸಿಕಮ್ ಎಲ್ಲ ಇತ್ತಲ್ವ, ಹಾಗಾಗಿನೇ ಸಾಗು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸಾಗುಗೆ ನಾವು ಇದನ್ನು ಹಾಕಬೇಕು, ನವಿಲು ಕೋಸು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವತ್ತು ಸ್ವಲ್ಪ ವೈಟ್ ವೆಜ್ ಕುರ್ಮಾ ಮಾಡ್ತಾಯಿದ್ದೆ ಗೊತ್ತಾ, ಅದೇ ಥರ ಮಾಡ್ತಾಯಿದ್ದೀನಿ. ಇದು ದೋಸೆಗೂ ಕೂಡ ತುಂಬ ಚೆನ್ನಾಗಾಗುತ್ತೆ. ನಂದು ತಲೆ ಎಲ್ಲೋ ನಾನೆಲ್ಲೋ ಆಗಿರೋದಕ್ಕೆ ಹೀಗಾಯಿತು. ಈರುಳ್ಳಿ ಹಾಕಿದಾಗ ಕ್ಯಾಪ್ಸಿಕಮ್ನು ಹಾಕಿ ಹುರಿಯೋಣ ಅಂತ ಅಂದ್ಕೊಂಡಿದ್ದೆ, ಮರೆತುಬಿಟ್ಟು ಆ ರುಬ್ಬಿರೋ ಖಾರನೂ ಕೂಡ ಅದಕ್ಕೆ ಹಾಕಿಬಿಟ್ಟೆ. ರುಬ್ಬೋದಕ್ಕೆ ನಾನು ಸೊಪ್ಪಿನ ಕಾಳು, ಗೋಡಂಬಿ, ಕಾಯಿ ತುರಿ, ಹಸಿಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಹಾಕಿ ಆಮೇಲೆ ಒಂದಷ್ಟು ಗೋಡಂಬಿನ ನೆನೆಸ್ಬಿಟ್ಟು ಅದನ್ನು ಕೂಡ ಹಾಕಿ ರುಬ್ಬಿ ಅದಕ್ಕೆ ಹಾಕಿದ್ದೀನಿ. ಆನಂತರ ನಾನು ತರಕಾರಿಗಳನ್ನೆಲ್ಲ ಬೇಯಿಸಿದ್ದೆ ಅಲ್ಲ, ಅದನ್ನು ಕೂಡ ಇದಕ್ಕೆ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚೂರೆ ನಿಂಬೆಹಣ್ಣು, ಚೂರು ಸಕ್ಕರೆ ಹಾಕಿ ಅದು ಕುದಿಯೋ ಟೈಮಿಗೆ ಚೂರು ಕಸೂರಿ ಮೇಥಿ ಹಾಕಿದ್ರೆ ವೈಟ್ ವೆಜ್ ಕುರ್ಮಾ ರೆಡಿ ಆಗುತ್ತೆ. ಹಸಿಮೆಣಸು ಸ್ವಲ್ಪ ನಾನು ಜಾಸ್ತಿ ಹಾಕಿದ್ದೆ. ಕೊತ್ತಂಬರಿ ಸೊಪ್ಪು ಮತ್ತು ಪುದೀನಾನ ರುಬ್ಬೋದಕ್ಕೆ ಹಾಕಬಾರ್ದು, ಒಗ್ಗರಣೆಗೆ ಹಾಕಬೇಕು, ಆವಾಗ ಅದು ವೈಟ್ ಕಲರಲ್ಲಿ ಬರುತ್ತೆ, ತುಂಬ ಚೆನ್ನಾಗಾಗುತ್ತೆ. ನಾನೆಲ್ಲೋ ನನ್ನ ತಲೆ ಎಲ್ಲೋ ಆಗಿತ್ತು, ಹಾಗಾಗಿ ನಾನೆಲ್ಲ ಉಲ್ಟಾ ಸೀದಾ ಮಾಡಿದ್ದೀನಿ. ನೀವು ಮಾಡೋದಿದ್ದರೆ ಆ ಥರ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಕೂಡ ಇದನ್ನು ಯೂಟ್ಯೂಬಲ್ಲಿ ನೋಡಿನೇ ಕಲ್ತಿರೋದು. ಶ್ರೇಯಿಗೆ ತುಂಬ ಇಷ್ಟ ಇದು, ಹಾಗಾಗಿ ನಾನು ಅವ್ನು ಬಂದಾಗ ಜಾಸ್ತಿ ಇದನ್ನು ಮಾಡ್ತೀನಿ. ಆಮೇಲೆ ನಾನು ಹೆಚ್ಚಿಗೆ ವೀಡಿಯೋನ ಮಾಡಲೇ ಇಲ್ಲ. ಅವನು ತಿಂಡಿ ತಿಂದ, ನಮ್ಮನೆಯವರು ಬಂದು ತಿಂಡಿ ತಿಂದರು. ಅವ್ನು ಟ್ಯೂಷನಿಗೆ ಹೋದ, ನಮ್ಮನೆಯವರು ಊರಿಗೆ ಹೋದರು. ಆಮೇಲೆ ಈಗ ಟೈಮ್ ನೋಡ್ಬೋದು 12 ಗಂಟೆ ಆಗಿದೆ. ಅವನು ಟ್ಯೂಷನ್ನಿಗೆ ಹೋಗಿ ವಾಪಸ್ ಬರಬೇಕಿದ್ರೆ ಅವನಿಗೆ ನಿಂಬೆಹಣ್ಣು ತರೋದಕ್ಕೆ ಹೇಳಿದ್ದೆ. ಇವತ್ತು ಊಟಕ್ಕೆ ಪುಳಿಯೋಗರೆ ಮಾಡೋಣ ಅಂತ. ನಮ್ಮನೆಯವರು ಇವತ್ತು ಊಟಕ್ಕಿರಲ್ಲ ಅಂತ ಹೇಳಿದರು, ಹಾಗಾಗಿ ಪುಳಿಯೋಗರೆ ಮಾಡೋಣ ಅಂತ. ನಿಂಬೆಹಣ್ಣಿನ ರೇಟ್ ಕೇಳಿದರೆ ಆಶ್ಚರ್ಯ ಆಯಿತು. 10 ರೂಪಾಯಿಗೆ ಒಂದು ನಿಂಬೆಹಣ್ಣಂತೆ. ಇವನು 20 ರೂಪಾಯಿಗೆ 3 ನಿಂಬೆಹಣ್ಣು ತಗೊಬಂದಿದ್ದೀನಿ ಮಮ್ಮಿ, ನೋಡು ನಾನು ಎಷ್ಟು ಬುದ್ಧಿವಂತ ಅಂದ. ಹೂನಪ್ಪ ಅಂತ ಅಂದೆ. ನನಗೂ ಕೆಲಸ ಜಸ್ಟ್ ಆಗಿತ್ತು ಅಷ್ಟೇ, ಸ್ನಾನಕ್ಕೂ ಕೂಡ ನಾನು ಹೋಗಿರಲಿಲ್ಲ. ಆಮೇಲೆ ಏನಾದರೂ ಕುಡಿಯೋಕ್ಕೆ ಮಾಡಿಕೊಡು ಅಂದ. ಅವನಿಗೆ ಮ್ಯಾಂಗೋ ಮಿಲ್ಕ್ ಶೇಕನ್ನ ಮಾಡಿ ಕೊಟ್ಟೆ. ಅದರಲ್ಲಿ ನನಗೂ ಒಂದು ಗ್ಲಾಸು ಇಟ್ಕೊಂಡೆ. ತುಂಬ ಚೆನ್ನಾಗಾಗುತ್ತೆ.
ದಿನ ಮಾಡಿಕೊಟ್ಟಂಗೆ ನಾನು ಅವನಿಗೆ ಮಾಡಿಕೊಡ್ತೀನಿ. ಒಂದೊಂದು ದಿನ ಐಸ್ ಕ್ರೀಮು ಹಾಕಿ ಕೂಡ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ತಂದಿಟ್ಟರೆ ಇಡೋದೇ ಇಲ್ಲ ಐಸ್ ಕ್ರೀಮ್ನ, ಬರೀ ಹಾಗೆ ತಿಂದೆ ಖಾಲಿ ಮಾಡಿಬಿಡ್ತಾನೆ. 2-3 ಸಲ ತರಿಸಿ ಇಟ್ಕೊಂಡಿರೋದನ್ನು ನಂಗೆ ಗೊತ್ತಿಲ್ಲದಂಗೆ ತಿಂದು ಖಾಲಿ ಮಾಡಿದ್ದ. ಇವತ್ತು ಗುರುವಾರ ಆಗಿತ್ತು, ನನಗೆ ನೆನಪಿಲ್ಲ ವೀಡಿಯೋದಲ್ಲಿ ಹೇಳೋದು. ಬೆಳಗ್ಗೆ ನಾನು ತಿಂಡಿ ತಿನ್ನಲ್ಲ, ಒಂದೇ ಒಂದು ಪೂರಿ ಉಳಿದಿತ್ತು, ಅದನ್ನೇ ಇವಾಗ ತಿಂತಾಯಿದ್ದೀನಿ. ಹಾಗೆ ಪುಳಿಯೋಗರೆ, ಹಪ್ಪಳದ ಹಿಟ್ಟು ಕೂಡ ಇತ್ತು. ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಹಪ್ಪಳದ ಹಿಟ್ಟು ಯಾವಾಗಲೂ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊತೀನಿ. ಬೇಕು ಅಂತ ಅನ್ನಿಸ್ದಾಗ ಒಂದು 4 ಹಪ್ಪಳ ಹೊಯ್ಕೊಳ್ಳೋದು, ತಿನ್ನೋದು ಮಾಡ್ತಾಯಿದ್ದೀನಿ. ಹಾಗೆಯೇ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆ ನಾಳಿನ ವ್ಲಾಗಲ್ಲಿ ಸಿಗ್ತೀನಿ.